ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ರಿ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ದಿವ್ಯಾ ಅಂತೇಳಿ, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಸೆಲ್ಫ್ ಎಂಪ್ಲಾಯ್ಡ್ ಆಗಿರೋದು, ಊರು ಬೆಂಗಳೂರು ಮಾರತ್ತಳ್ಳಿ ಭಾಗದವರು. ಸಮಸ್ಯೆ ಗಂಡ ಟೈಮ್ ಕೊಡೋದಿಲ್ಲ, ಹಾಗಾಗಿ ಗೆಳೆತನ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಬಯಕೆ ಸಿಂಗಲ್ ಹುಡುಗರಿಗೆ ಮಾತ್ರ ಅವಕಾಶವನ್ನು ಕೊಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸಹಾಯ 3 ಇಂಚಿನ ಜಿಲೇಬಿ ಬಿಟ್ಟರೆ ನನ್ನ ಕೈಯಿಂದ ಏನೂ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅದೆಷ್ಟೇ ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರೋ ವೋಕ್ಸ್ವ್ಯಾಗನ್ ವೆಂಟೋ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ದೆನ್ ಗಂಡನ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ಕಾರಣ ಇಲ್ಲಿದೆ ಅಂತೇಳಿ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒಂದು, ಗಂಡ ಇದ್ರೂ ಸಹಿತ ಇಲ್ಲದಂತೆ ಜೀವನವನ್ನು ಮಾಡ್ತಾ ಇದ್ದಾನೆ ಅಂತೇಳಿ ತಿಳಿಸಿದ್ದಾರೆ. ಮಾತು ಬಿಟ್ಟು ಸುಮಾರು 3 ತಿಂಗಳಾಯಿತು. ನನಗೆ ಕೇಳದೆ ಟ್ರಿಪ್ ಹೋಗ್ತಾ ಇದ್ದಾನೆ ಅಂತೇಳಿ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸಹಿತ ಅವರ ಮುಂದೆ ಸಂತೋಷವಾಗಿರಬೇಕು, ಅದಕ್ಕೆ ನಿರ್ಧಾರವನ್ನು ಮಾಡಿರೋದು. ಯಾರಾದರೂ ಸಿಂಗಲ್ ಹುಡುಗರಿದ್ದರೆ ಕಾಲ್ ಮಾಡಿ, ಅಂಥವ್ರ ಜೊತೆ ಸಂಬಂಧವನ್ನು ಬೆಳೆಸ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಈ ಥರದ ಹುಡುಗ ಏನಾದರೂ ಸಿಕ್ಕರೆ ಗಂಡನಿಗೆ ಒಳ್ಳೆಯ ಪಾಠವನ್ನು ಕಲಿಸ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು ನೋಡೋಕ್ಕೆ ನನ್ನ ಗಂಡನಿಗಿಂತ ಚೆನ್ನಾಗಿರಬೇಕು ಅಂತೇಳಿ ತಿಳಿಸಿರೋದು, ಅಂದರೆ ದೈಹಿಕವಾಗಿ ಚೆನ್ನಾಗಿರಬೇಕು. ಸೆಕೆಂಡ್ ಒನ್ ಈಸ್, ಕರೆದಾಗಲೆಲ್ಲ ಎಲ್ಲೇ ಇದ್ರೂ ಸಹಿತ ಬಂದು ಮೀಟ್ ಮಾಡಿ ಹೋಗಬೇಕು ಅಂತೇಳಿ ತಿಳಿಸಿದ್ದಾರೆ. ಆ್ಯಂಡ್ ಗಂಡ ಏನಾದರೂ ಹೊರಗಡೆ ಹೋದರೆ ನನ್ನ ಜೊತೆಗೆ ಸ್ಟೇ ಕೂಡ ಆಗಬೇಕು. ಮೋಸ ಮಾಡುವ ಗುಣ ಇದ್ದರೆ ಖಂಡಿತವಾಗಿ ಬೇಡ ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಆ್ಯಂಡ್ ಓವರಾಲ್ ಆಗಿ ಇಬ್ಬರನ್ನ ನೋಡಿ ಗಂಡ ಫುಲ್ ಹುರ್ಕೋಬೇಕು, ಅಷ್ಟಿದ್ರೆ ಸಾಕು ಅಂತೇಳಿ ಅದೆಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಗುಣಗಳು ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರೋ ವೋಕ್ಸ್ವ್ಯಾಗನ್ ವೆಂಟೋ TSI ಹೈಲೈನ್ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸು 10,65,000 ಅಂತೇಳಿ ತಿಳಿಸಿದ್ದಾರೆ. ಓವರ್ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರ್ ಫೆಬ್ರವರಿ 2019. ಆ್ಯಂಡ್ ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಆ್ಯಂಡ್ ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನ 41,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದು. ಫ್ರೆಂಡ್ಸ್, ಓವರಾಲಿಗೆ ಒಂದು ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಜಾಯಿನ್ ಮಾಡ್ಕೊಂಡವರಿಗೆ ಇವರ ಒಂದು ಪರ್ಸನಲ್ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು. ಓಕೆನಾ?